ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಯ್ಯೋ ಮಾಧವಣ್ಣ, ಅದೇನ್ ಹೇಳ್ತಾ ಇದ್ದೀರಾ? ತಾಳಿ ಬಿಚ್ಚಕ್ಕಾಗುತ್ತಾ? ಬೇಕಾದ್ರೆ ಅದಕ್ಕೆ ಎಷ್ಟು ಬೆಲೆನೋ ಅಷ್ಟು ದುಡ್ಡಿಸ್ಕೊಳ್ಳಿ. ಅದೆಲ್ಲ ನಡೆಯಲ್ಲ. ನಾನ್ ತಗೊಂಡ್ ಬಂದ್ ತಾಳಿನ ಇವಳು ಕಟ್ಕೊಂಡು ಹೋಗೋಕೆ ಇವಳೇನ್ ನಮ್ಮನೆ ಸೊಸೆನಾ? ಮೊದ್ಲು ಬಿಚ್ಕೊಟ್ಬಿಟ್ಟು ಹೋಗೋ. ಕೇಳಿಸ್ತಿಲ್ವಾ ನಿನ್ಗೆ? ಬಿಚ್ಕೊಟ್ಬಿಟ್ಟು ಹೋಗೋ. ನಿಮ್ ಮಗನ್ನ ಮದ್ವೆ ಆಗಿ ಅಂತ ಹೇಳಿದ್ದು ಅಜ್ಜಿ. ಅವ್ರ ಮಾತಿಗೆ ಒಪ್ಕೊಂಡೆ. ಅವರೇ ಬಂದ್ ನನ್ನ ತಾಳಿನ ತೆಗೀಲಿ. ಹೇಳಿ ಅಜ್ಜಿಗೆ. ಇಲ್ಲೇ ನಿಂತಿದ್ದೀನಿ ತಾನೆ, ಅವರೇ ಬಂದು ನನ್ನ ತಾಳಿನ ಬಿಚ್ಕೊಂಡು ಹೋಗ್ಲಿ. ಏನಮ್ಮ ಹಾಗೆ ನೋಡ್ತಿದ್ಯಾ? ಅವಳೇ ಹೇಳ್ತಿದ್ದಾಳೆ ತಾನೆ, ಬಂದ್ ತಾಳಿ ತೆಗಿ. ಮಾ ನಿನ್ಗೆ ಹೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ? ಇನ್ನು ಏನಮ್ಮ ನೋಡ್ತಾ ಇದೀಯಾ? ತೆಗಿ. ಮಾಧವ, ನಮ್ಮನೇಲೂ ವಯಸ್ಸಿಗೆ ಬಂದು ಹುಡುಗಿ ಇದ್ದಾಳೆ ಕಣೋ. ಇವಳು ತಾಳಿ ಬಿಚ್ಚಿದ ಕರ್ಮ ನಮ್ಗೆ ಹಾಕ್ಬೇಕು. ಈ ತಾಳಿ ನಾವು ಹಾಕಿದ ಭಿಕ್ಷೆ. ಇನ್ನು ಇವಳ ಕೊರಳಲ್ಲೇ ಇರ್ಲಿ ನಾವು ಕೊಟ್ಟ ಭಿಕ್ಷೆ. ನೀನ್ ತೆಗಿದೆ ಇದ್ರೆ ನಾನ್ ತೆಗಿತೀನಿ. ನಾನ್ ಹೇಳಿದ್ದು ಅಜ್ಜಿ ತೆಗಿಲಿ ಅಂತ. ಅವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ಕೈ ಹಾಕಿದ್ರೆ ಚೆನ್ನಾಗಿರಲ್ಲ. ಈಗ್ಲೂ ಹೇಳ್ತಾ ಇದ್ದೀನಿ, ಅಜ್ಜಿ ಯಾವಾಗ ಬೇಕಾದ್ರೂ ಬಂದು ನನ್ ಕೊರಳಲ್ಲಿರೋ ತಾಳಿನ ಬಿಚ್ಬೋದು. ಅಂಜಲಿ, ನೀನೇನೇ ಹೇಳು, ನೀನ್ ಗೆದ್ಬಿಟ್ಟೆ. ಕೊನೆ ಲಾಸ್ಟ್ ಮಿನಿಟ್ವರೆಗೂ ನಮ್ಗೆಲ್ಲ ಭಯ ಆಗ್ಬಿಟ್ಟಿತ್ತು. ರಾಕಿ ಸರ್, ನೀವು ಬರೋದ್ 2 ನಿಮಿಷ ಲೇಟ್ ಆಗಿದ್ರು ದೊಡ್ಡ ಅನಾಹುತನೇ ಆಗ್ಬಿಡ್ತಿತ್ತು. ಈಗೆಲ್ಲ ಆಯ್ತಲ್ಲ, ಅದ್ರ ಬಗ್ಗೆ ಯೋಚನೆ ಬೇಡ. ಅದ್ ಸರಿ, ನೀವ್ ಎಲ್ಲಿ ಹೋಗಿದ್ರಿ? ನನ್ ಎಷ್ಟ್ ಸಲ ಕಾಲ್ ಮಾಡಿದ್ರು ಪಿಕ್ಕೇ ಮಾಡ್ಲಿಲ್ಲ. ಅಂಜಲಿ, ನಾವು ರಾತ್ರಿ ದುಡ್ಡು ಲೆಕ್ಕ ಮಾಡಿ ಮಲ್ಗದ್ಮೇಲೆ
ಮತ್ತೆ ಮತ್ತೆ ನನ್ನ ಮನಸ್ಸಲ್ಲಿ ಲೆಕ್ಕ ಹೋಗ್ತಾನೆ ಇತ್ತು. ನಾವು ಲೆಕ್ಕ ತಪ್ಪಿದ್ ಗೊತ್ತಾಯ್ತು. ಅದಕ್ಕೆ ದುಡ್ಡು ಹೊಂದಿಸ್ಕೊಂಡು ಬರೋದಕ್ಕೆ ಹೋಗಿದ್ದೆ. ಸಾರಿ, ಐ ಕುಡಂಟ್ ಟೇಕ್ ಅಪ್ ಯೋರ್ ಕಾಲ್. ಸರಿ, ಹಾಗಾದ್ರೆ ದುಡ್ಡನ್ನ ಹೇಗ್ ತಂದ್ರಿ? ಹೇಗ್ ಅರೇಂಜ್ ಮಾಡಿದ್ರಿ? ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ ರಾಕಿ. ಇದೆಲ್ಲ ನಡೆಯಲ್ಲ. ದುಡ್ಡು ಹೇಗ್ ಅರೇಂಜ್ ಮಾಡಿದ್ರಿ ಅಂತ ಹೇಳಿ. ಅಂಜಲಿ, ರಾಕಿ ಸರ್ ಬರುವಾಗ ಆಟೋದಲ್ಲಿ ಬಂದ್ರು. ಅಂದ್ರೆ ರಾಕಿ ಸರ್ ಬೈಕ್ನ ಮಾರ್ಕೊಂಡ್ ಬಿಟ್ಟಿದ್ದಾರೆ. ರಾಕಿ ಬೈಕ್ ಮಾರ್ಬಿಟ್ರಾ? ನನಗೆ ನನ್ನ ಬೈಕ್ಗಿಂತ ನನ್ನ ಹೆಂಡತಿ ಮರ್ಯಾದೆನೇ ಮುಖ್ಯ. ಅಂಜಲಿ, ಅಜ್ಜಿ ಬಂದು ತಾಳಿ ಬಿಚ್ಚಲಿ ಅಂತ ಹೇಳಿದ್ದು ಅವ್ರು ಬಿಚ್ಚಲ ಅನ್ನೋ ಧೈರ್ಯದ ಮೇಲೆ ತಾನೆ? ಅವ್ರು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಯಾವ ಮುತ್ತೈದೆನೂ ತಾಳಿ ಕೈ ಹಾಕೋದಿಕ್ ಬಿಡಲ್ಲ. ಹಬ್ಬ, ಈ ಟೆನ್ಷನ್ ಎಲ್ಲ ಮುಗೀತು. ರಾಕಿ ಸರ್, ಇದೇ ಖುಷಿಗೆ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಸೆಲೆಬ್ರೇಟ್ ಮಾಡೋಣ. ನಿಮ್ ಕೈಯಾರೆ ನೀವು ಒಂದು ಅಡುಗೆ ಮಾಡ್ಕೊಟ್ಬಿಡಿ, ಚೆನ್ನಾಗಿ ತಿಂದು ಒಂದೆರಡು ಸ್ಟೆಪ್ ಹಾಕ್ಬೋಣ. ಏನಂತೀರಾ? ಅವ್ರಿಗೆ ಹೇಗ್ ದುಡ್ಡು ಸಿಕ್ತು? ಅವಳಿಗೆ ಕಣ್ಗಾವಲಾಗಿದ್ದೆ. ಹಾಗಿದ್ರು ಅವಳು ದುಡ್ಡನ್ನ ಎಲ್ಲಿಂದ ಜೋಡಿಸಿದ್ಲು? ಲೋನ್ ಸಿಗ್ದಾಗ ಮಾಡಿದ್ದೆ, ಇಲ್ಲಿ ಯಾರು ಅವಳಿಗೆ ಸಹಾಯ ಮಾಡ್ದಿರೋ ಹಾಗೆ ಮಾಡಿದ್ದೆ. ಆದ್ರೂ ಆ ದುಡ್ಡು ತಗೊಂಡ್ ಬಂದು ನನ್ನ ಮುಖದ ಮೇಲೆ ಎಸ್ತೋದ್ಲಲ್ಲ, ಹೇಗದು? ಆ ದಂಡ ಪಿಂಡ ಬರೋದು 10 ನಿಮಿಷ ಲೇಟ್ ಆಗಿದ್ರೆ ಅವಳು ಬೀದಿಗೆ ನಿಲ್ತಿದ್ಲು. ಅವಳಿಗೆ ಹೇಗೆಲ್ಲ ಕಿರುಕುಳ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದೆ ಗೊತ್ತಾ? ಎಲ್ಲ ಹಾಳಾಯ್ತು. ಈ ದುಡ್ಡು ಯಾವನಿಗೆ ಬೇಕಾಗಿತ್ತು? ನಾನು ಅವಳಿಗೆ ಶಿಕ್ಷೆ ಕೊಡ್ಬೇಕಾಗಿತ್ತು. ನಾನು ಅವಳ ಮೇಲೆ ಸೇಡ್ ತೀರ್ಸ್ಕೋಬೇಕಾಗಿತ್ತು. ಮಿಸ್ ಆಗೋಯ್ತು ಆ ಚಾನ್ಸು. ಉಳ್ಕೊಂಬಿಟ್ಲು ನನ್ನ ಕಣ್ಮುಂದೆ. ಓಡ್ ಹೋದೋಳು. ಅವಳ ಮುಂದೆ ನಾನು ಸೋತೋದೆ. ಇದು ಎರಡನೇ ಸಲ ಸೋತ್ ಹೋದೆ. ನಿನಗ್ ಚೆನ್ನಾಗಿ ಗೊತ್ತಿರುತ್ತೆ. ಹೇಳು, ನೀನು ಈ ಮನೆಯಲ್ಲಿ ಊಟ ಮಾಡ್ಕೊಂಡೆ ಅವಳ ಪರವಾಗಿ ಸಹಾಯ ಮಾಡಿರ್ತೀಯ.